ಯಾರಿಗೆಲ್ಲ ಅವರೆಕಾಳು ಸೀಸನ್ ಅಂದ್ರೆ ಇಷ್ಟ, ಕೊನೆಗೂ ಅವರೆಕಾಯಿ ಸೀಸನ್ ಬಂದೇ ಬಿಡ್ತು. ನಮ್ಮನೇಲಿ ಈ ಸಲ ಮೊದಲನೇ ಅವರೆಕಾಯಿ ಇಂದ ಮಾಡ್ತಿರೋ ಅಡಿಗೆ ಅವರೆಕಾಳಿನ ಪಲಾವ್ ಅಥವಾ ಅವರೆಕಾಳಿನ ರೈಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈ ಸೀಸನ್ಗೆ ತಣ್ಣಗಿರ್ಬೇಕಾದ್ರೆ ಅವರೆಕಾಳು ಪಲಾವ್ ಮಾಡ್ಕೊಂಡು ಅದ್ರ ಜೊತೆ ಚಟ್ನಿ ತಿಂತಿದ್ರೆ ಹಬ್ಬ ಇನ್ನೇನು ಬೇಡ ಅನ್ಸುತ್ತೆ. ನೋಡಿ ಮೊದಲಿಗೆ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಒಂದು ಏಲಕ್ಕಿ ಎಲ್ಲ ಇದಕ್ಕೆ ಹಾಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಡಿ. ನಮ್ಮನೇಲಿ ಇವತ್ತು ಪಲಾವ್ ಅಲ್ಲಿ ಬೇರೆ ಏನು ಸಿಕ್ಕಬಾರ್ದು ಮಮ್ಮಿ ಅಂತ ಹೇಳೋದ್ರಿಂದ ನಾನು ಈ ಪಲಾವ್ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡ್ತಿದ್ದೀನಿ. ನೀವು ಬೇಕಂದ್ರೆ ಹಾಕೊಳ್ಳಿ. ಈಗ ಕುಕ್ಕರ್ಗೆ 1 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆ ಮತ್ತೆ ಕಟ್ ಮಾಡಿಟ್ಟಿರುವಂತ 3 ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ. ಇದು ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ನಾವು ರುಬ್ಬಿಟ್ಟಿರುವಂತ ಮಸಾಲೆನ ಆಡ್ ಮಾಡಿ. ಮಸಾಲೆ 1-2 ನಿಮಿಷ ಫ್ರೈ ಆದ್ಮೇಲೆ ಟೊಮೊಟೊ, ಬಿಡಿಸಿಟ್ಕೊಂಡಿರುವಂತ ಅವರೆಕಾಳು, ನಾನಿಲ್ಲಿ 2 ಲೋಟ ಅಕ್ಕಿಗೆ 1 ಲೋಟ ಅಷ್ಟು ಅವರೆಕಾಳು ಹಾಕ್ತಿದ್ದೀನಿ. ನೀವು ಇನ್ನು ಬೇಕಾದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ 1 ಸ್ಪೂನ್ ಧನಿಯಾ ಪುಡಿ, ಒಂದು ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿ 2 ನಿಮಿಷ ಫ್ರೈ ಮಾಡಿ. ಅದು ಫ್ರೈ ಆದ್ಮೇಲೆ ನಾವು ನೆನೆಸಿಟ್ಕೊಳ್ಳುವಂತ ಅಕ್ಕಿನ ಹಾಕಿ 2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿ. ಈ ರೀತಿ ಮಾಡೋದ್ರಿಂದ ಅನ್ನ ಉದುರಾಗಿ ಆಗುತ್ತೆ. ಈಗ ನಾನು 2 ಲೋಟ ಅಕ್ಕಿಗೆ 4 ಲೋಟ ಅಷ್ಟು ನೀರು ಹಾಕಿದ್ದೀನಿ. ಇಲ್ಲಿ ನೀವು ಅನ್ನ ಉದುದ್ರು ಬೇಕಾ ಸ್ವಲ್ಪ ಸಾಫ್ಟ್ ಬೇಕಾ ಅಂತ ನೀರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಕುಕ್ಕರ್ 1-2 ವಿಜಿಲ್ ಬಂದ್ಮೇಲೆ 5 ನಿಮಿಷ ಬಿಟ್ಟು ಓಪನ್ ಮಾಡಿದ್ರೆ ನಮ್ಗೆ ರುಚಿಯಾದಂತ ಅವರೆಕಾಳಿನ ರೈಸ್ ರೆಡಿ ಆಗುತ್ತೆ. ಈ ಅವರೆಕಾಳು ರೈಸ್ ಜೊತೆಗೆ ಒಳ್ಳೆ ಕೊಬ್ಬರಿ ಮತ್ತೆ ಕಡಲೆಪಪ್ಪು ಹಾಕಿರೋ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಈ ಕೋಲ್ಡ್ ಸೀಸನ್ ಅಲ್ಲಿ ಬೆಳಗ್ಗೆ ಹೊತ್ತೇನೆ ಮೊಸರು ತಿನ್ನೋದು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಟರ್. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಸಿ ಬಿಸಿ ಇದೆ